ಇಲ್ಲಿ ಹೊಗಳೋರ್ಗಿಂತ ಬೊಗಳೋರೆ ಜಾಸ್ತಿ ಸೊಟೆ ಗಿಟ್ಟಿ ಸಿಮಗ ಅವಮಾನವೇ ಮೊದಲು ಜೀವನದಲ್ಲಿ ಸನ್ಮಾನ ಕೊನೆ ಮಗ. ಡೋಂಟ್ ವರಿ ಚಿನ್ನ, ನಿನ್ನ ಟೈಮ್ ಕೂಡ ಬಂದೇ ಬರ್ತದೆ, ಬೇಜಾರು ನಡೆದಿದೆ ಇನ್ನ. ಅಂಜು, ಹಾ ಏನು ಮಮ್ಮಿ? ನಾನಿಲ್ಲ ಪ್ರಶಾಂತರ ಅಂಗಡಿ ಐತಲ್ಲ ಅಲ್ಲಿಗೆ ಹೋಗಿ ಜೋಳ ತಗೊಂಬರ್ತೇನೆ, ನೀನು ಒಂದು 10 kg. ಹ್ಞೂ. ಅಯ್ಯೋ, ಏನೋ ಥರ ಕೇಳೋಗೋಗಿತ್ತು ತಿನ್ನಕ. ಮಮ್ಮಿ ಮಮ್ಮಿ ಏನಮ್ಮ? ಮಮ್ಮಿ ಏನಾದರೂ ತಿನ್ನಕ್ಕೆ ತಗೊಂಬಾರ್ಬೆ? ತಿನ್ನಕ್ಕಂದ್ರೆ ಏನು ತರಲಿ? ಇವು ಇರ್ತಾವ, ಸೋನ್ ಪಪಡೆ ಥರ ಇರ್ತದೆ ನೋಡು, ಅದನ್ನ ತಗೊಂಬ. ಮತ್ತು ಫುಲ್ಲು ನೈಸ್ ಇರುತ್ತಲ್ಲ ಅದು ಬೇಡ, ಸೋನ್ ಪಪಡೆ ಥರ ಉದುರು ಇರ್ತದೆ ನೋಡಿ, ಹಿಂಗೆ ಹಾಕೊಂಡ್ರೆ ಕಡ್ಡಿ ಥರ ಬರುತ್ತಲ್ಲ ಅಂತ ತಗೊಂಬ. ಅಯ್ಯ ಅಯ್ಯ, ಸೋನ್ ಪಾಪಡಿ ಒಳಗೆ 2 ಥರ ಅದಾವೇನ? ಇಲ್ಲಾಂದ್ರೆ ಬಾ, ಹೆಂಗೋ ಹತ್ತಿರ ಆಕತಿ, ಹೋಗಿ ತಗೊಂಬಂದ್ಬಿಡೋಣ. ನಾನು ಹೋಗ್ಬೇಕೆ ಹೊಂಟೇನಿ, ಬಾ ನನ್ನ ಜೊತೆ, ಏನಾಗಲ್ಲ. ನಿನಗೇನು ಬೇಕೋ ಅಲ್ಲೇ ನೋಡಿ ತಗೊಂಬಂತಿ. ಬಂದೆ ತಡಿ, ಜಲ್ದಿ ಬಾರಮ್ಮ. ನಾನಿನ್ನೂ ಜಳ ತಗೊಂಬಂದು ಆಫ್ ಮಾಡಿ ಗಿರಣಿಗೆ ಹಾಕ್ಸ್ಕೊಂಬರ್ಬೇಕು. ಹ್ಞೂ ಬಂದೆ. ಪ್ರಶಾಂತ, ಚೈತ್ರಕ್ಕ ಬಾ. ಏನು ಬೇಕಾಗಿತ್ತಕ್ಕ? ಜೋಳ ಬೇಕಾಗಿತ್ತು. ಹೆಂಗಪ್ಪ ಕೆಜಿಗೆ? ಕೆಜಿಗೆ 40 ರೂಪಾಯಿ ನೋಡಕ್ಕ. ಬಿಡ ಪ್ರಶಾಂತ, 40 ರೂಪಾಯಿ ಎಲ್ಲೈತಿ? 30 ರೂಪಾಯಿ ಐತಿ ಕೆಜಿಗೆ. ಇಲ್ಲಕ್ಕ, ಹಂಗಿತ್ತಂದ್ರೆ ನಾವು ಕೊಟ್ಬಿಡ್ತೇವೆ, ಸುಮ್ಮನೆ ಭಾಳ ರೇಟ್ ಹಾಕಕ್ಕೆ ಹೋಗಲ್ಲ. ಕೆಜಿಗೆ 40 ರೂಪಾಯಿ ಐತಿ. ಮತ್ತೇನೋ ನೀವು ನಮ್ಮ ಮನೆ ಅಕ್ಕಪಕ್ಕದಂತ 35 ರೂಪಾಯಿ ಹಾಕ್ಕೊಡ್ತಾರೆ ನೋಡಕ್ಕ. ನೋಡಪ್ಪ, ಒಂದು 10 kg ಬೇಕು ನೋಡು. 30 ರೂಪಾಯಿ ಮಡಿಕೆ ಬರ್ತೈತಿ. ಇಲ್ಲ ಬಿಡಕ್ಕ, 30 ರೂಪಾಯಿ ಆಗಂಗಿಲ್ಲ. ಬೇಕಂದ್ರೆ ನೀವು ಎಲ್ಲರೂ ಹೋಗಿ ಕೇಳ್ಕೊಂಬಿಡ್ರಿ, 30 ರೂಪಾಯಿ ಮಾತ್ರ ಯಾರು ಕೊಡಲ್ಲಕ್ಕ ನಿಮ್ಗೆ. ಅಲ್ಲಪ್ಪ, 1-2 kg ತಗೊಂಡ್ರು 35 ರೂಪಾಯಿ ಹಾಕ್ತಾನೆ ಅಂತಿ. ನಾನೀಗ 10 kg ತಗೊಳಕತ್ತಾನಲ್ಲ, 30 ರೂಪಾಯಿ ಹಾಕು, ಇಲ್ಲ 32 ಹಾಕು. ಹೋಗಕ್ಕ, ನೀವು ಹೇಳಿದ್ ಕೇಳಂಗಿಲ್ಲ ಬಿಡಂಗಿಲ್ಲ. ನನಗೂ ಬೇಡ ನಿನಗೂ ಬೇಡ, 34 ರೂಪಾಯಿ ಹಾಕ್ತಾ ನೋಡಕ್ಕ. ನಾನು ಅದಕ್ಕಿಂತ ಕಮ್ಮಿ ಹಾಕಂಗಿಲ್ಲ. ಬೇ ಹೋಗ್ಲಿ ತಗೊಳ ಬೇವ, ಏನಾಗಲ್ಲ. 34 ರೂಪಾಯಿ ಅದ, ಒಂದು ಕಮ್ಮಿ ಮಾಡಲ್ಲ, ನೀನು ಬಿಡಲ್ಲ. ಕೊಡಪ್ಪ ಹಂಗಂದ್ರೆ. ಎಲ್ಲ ಜೋಳ ಒಂದ್ಸರಿ ನೋಡ್ತೇನೆ ಹೆಂಗದ ಒಂದು. ಹ್ಞೂ ಬಾರಕ್ಕ, ಈ ಕಡೆ ಅದಾವು ನೋಡಕ್ಕ, ಇಲ್ಲದವ ನೋಡು. ಚಲೋ ತಗೊಳಕ್ಕ, ನಾವು ಹಂಗೆಲ್ಲ ಸೆಕೆಂಡ್ ಮಾಲ್ ತರಲ್ಲ. ನೀವು ತರಲ್ಲಪ್ಪ, ಆದ್ರೆ ನಮಗೆ ಬೇಕಲ್ಲ. 32 ರೂಪಾಯಿ ಮಾಡಿದ್ರೆ ಆಕಿತ್ತು, ಮತ್ತೆ ಮಾಡಲ್ಲ ಅಂತಿ. ಇರ್ಲಿ ತಗೋ, ಒಂದು 10 kg ಕೊಟ್ಬಿಡಪ್ಪ. ಸರಿ ಅಕ್ಕ. ಅಕ್ಕ ಹೌದು, ಯಾವಾಗಲೂ ತಗೊಂಡು ಹೋದ್ರೆ 1-2 kg ತಗೊಂಡು ಹೋಗಿದ್ರಿ, ಈಗೇನಕ್ಕ 10 kg ತಗೊಳಕತ್ತೀರಿ? ಅದ ಏನಿಲ್ಲಪ್ಪ, ನಾನು ನಮ್ಮ ಹುಡುಗಿ ಕಾಲೇಜಿಗೆ ಹೋಗತ್ತಲ್ಲ, ಅಲ್ಲಿ ಒಂದು ಬೇಕರಿ ಐತೆ ಅಂತ, ಅವ್ರಿಗೇನೋ ದಿನ ಒಂದು 50 ರೊಟ್ಟಿ ಬೇಕಂತ, ಅದಕ್ಕೆ ಮಾಡ್ಕೊಡಕತ್ತೇನೆ. ಮತ್ತು ಕೈಯಾಗ ದುಡ್ಡು ಬೇಕಲ್ಲಪ್ಪ. ಈಗ ಹೊಲಕ್ಕೆ ಹೋದ್ವಿ ಅಂದರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೇವೆ, 200 ರೂಪಾಯಿ ಕೊಡ್ತಾರೆ, 200-250. ಅದು ದಿನಾನೂ ಇರಂಗಿಲ್ಲಲ್ಲಪ್ಪ, ಅವ್ರು ಕರೆದಾಗ ಹೋಗ್ಬೇಕು ಬರಬೇಕು. ಅದಕ್ಕೆ ನಾವೇ ಏನಾರ ಮಾಡೋಣ ಅಂತ ಅನ್ಕೊಂಡು ನಮ್ಮ ಹುಡುಗಿ ಕೇಳಬಂತ ಹಿಂಗೆ ಕೊಡು ಅಂದಾರ. ಅದಕ್ಕೆ ನಾಳೆಯಿಂದ ಮಾಡ್ಕೊಡ್ಬೇಕು ನೋಡಿ 50 ರೊಟ್ಟಿ. ಓ ಹೌದೇನಕ್ಕ? ಚಲೋ ಆಯ್ತು ಬಿಡಕ್ಕ. 50 ಅಂದ್ರೆ ಎಷ್ಟೊತ್ತಕ್ಕ? ಎಷ್ಟು 5 ರೂಪಾಯಿ ಕೊಂದ 4 ರೂಪಾಯಿ ಕೊಂದಕ್ಕ? 5 ರೂಪಾಯಪ್ಪ. 5 ರೂಪಾಯಿ ಅಂದ್ರೆ 250 ರೂಪಾಯಿ ಆಯ್ತಲ್ಲಕ್ಕ, ಚೆನ್ನಾಗಿ ಬಿಡು. ಹ್ಞೂನಪ್ಪ, ಮತ್ತೇನಾರ ಒಂದು ಮಾಡ್ಬೇಕಲ್ಲ ಅದಕ್ಕೆ. ಹೌದು ಬಿಡಕ್ಕ, ಮತ್ತೇನು ಮಾಡ್ತೀರಿ? ಕುಡುಕ್ ಗಂಡನ ಕಟ್ಕೊಂಡಿರೆ, ಮೊನ್ನೆ ಹೊರಗೆ ನಿಂತು ಜಗಳ ಮಾಡಕತ್ತಿದ್ನಲ್ಲ. ಹಾಂ, ಹ್ಞೂನಪ್ಪ, ಏನು ಮಾಡ್ಬೇಕು ಮತ್ತೆ? ಈ ಹಣ್ಣಿಗಿಂತ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡು. ತಂದೆಷ್ಟೈತೆ ಅಷ್ಟು ಕೆಲಸ ಮಾಡೋದಕ್ಕೆ ಮತ್ತೆ ಇಲ್ಲಿದ್ದೆಲ್ಲ ಮಾತಾಡ್ತಾನೆ. ಮೊನ್ನೆ ಏನೋ 100 ರೂಪಾಯಿ ಸಂಬಂಧ ಗಲಾಟೆ ಮಾಡಕತ್ತಿದ್ದಂತಲ್ಲ, ಅಕ್ಕ ಹೇಳಿದ್ಲ ಏನೋ ಬಂದಿದ್ಲ ಅಂತ. ವಿಚಿತ್ರ ಮನುಷ್ಯ ಬಿಡಕ್ಕ. ಅಷ್ಟು ಗಲಾಟೆ ಆಗ ಮಟ್ಟ ಬಿಟ್ಕೋಬಾರ್ದಕ್ಕ ನೀವು. ಸುಮ್ಮನೆ ಓಣೆಗೆಲ್ಲ ಗಲಾಟೆ ನೋಡ್ಗ, ಸುಮ್ಮನೆ ಸೈಲೆಂಟ್ ಓಣಿದು ನಿಮ್ಮ ಸಂಬಂಧ ಎಲ್ಲ ಒಂಥರ ಬಾಯ್ ಬಾಯ್ ಮಾಡೋದಕ್ಕತಿ. ಏನು ಮಾಡ್ಬೇಕಪ್ಪ? ಕರೆಕ್ಟ್ ಮನುಷ್ಯ ಇದ್ರೆ ಕೇಳ್ತಾರ. ಕುಡಿದು ಬಂದಾಗ ಯಾರು ಏನು ಹೇಳಿದ್ರು ಅವ್ರಿಗೆ ಏನು ಕೇಳಿಸ್ತೈತಿ? ಹೌದು ಬಿಡಕ್ಕ. ನಾವು ಮತ್ತು ಅಮ್ಮ ಮಾತಾಡಕತ್ತಿದ್ವಿ, ಚೈತ್ರಕ್ಕೆ ನೋಡಿ ಇಲ್ಲಿ ಬಂದಾಗ 1 ರೂಪಾಯಿ 2 ರೂಪಾಯಿಗೆ ಎಷ್ಟು ಕಮ್ಮಿ ಮಾಡಕ್ಕೆ ಇದು ಮಾಡ್ತಾಳ, ಈ ಗಂಡಗೆ ನೋಡಿ 100 ರೂಪಾಯಿ ಕೊಡ್ಬೇಕಲ್ಲ ಅಂತ ಅಂದೆ. ಅಯ್ಯ, ಹಂಗಂದ್ರೆ ಹೆಂಗಪ್ಪ ನೀನು? ಹಾಗೆಲ್ಲ ಮಾತಾಡಬೇಡಪ್ಪ. ನಾವು ಮತ್ತು ಹಂಗಂದ್ರೆ ಏನು ನನ್ನ ಗಂಡು ಕೊಡ್ತಾನಂದು ನಾನೇನು ನೀವು ಎಷ್ಟು ಹೇಳ್ತೀರ ಅಷ್ಟ ಕೊಟ್ಟು ಹೋಗ್ಬೇಕೇನ? ಹಿಂಗೆ ಮಾತಾಡಬೇಡಪ್ಪ ಪ್ರಶಾಂತ. ಅಯ್ಯ ಅಕ್ಕ, ಹಂಗಲ್ಲಿ ಹೇಳಿದ್ದು. ಇಲ್ಲಿ ಬಂದಾಗ ಏನು 1 ರೂಪಾಯಿ ಹಂಗೆ ಉಳಿಸಿ ಏನು ಅರಮನೆ ಕಟ್ಟಿ ಇದು ಮಾಡ್ತೀರ, ನಂಗೆ ಮಾಡ್ತಿರಲ್ಲ, ಈ ಗಂಡಿಗೆ ಕೊಡಲ್ಲ ಅಂದ್ರೆ ಅವ್ನು ಬಿಡ್ತಾನ, ಇಸ್ಕೊಂಡು ಹೋಗಿ ಹೋಗ್ತಾನ ಅಂತ ಮಾತಾಡಿದ್ವು ಅಷ್ಟೇ. ಅಯ್ಯ ಅಕ್ಕ, ನೀವೇ ಅಕ್ಕ ತಪ್ಪು ತಿಳ್ಕೊಂಡು ನನ್ನ ಮೇಲೆ ಜೋರು ಮಾಡ್ತಿರಲ್ಲಕ್ಕ. ಮೋಸ್ಟ್ಲಿ ನಾನು ಹೇಳಿದ್ನಲ್ಲ, ನಿಮ್ಗೆ ಅಸಹ್ಯ ಆತ ಅನ್ನಿಸ್ತೈತಿ. ನನ್ನ ಮೇಲೆ ಜೋರು ಮಾಡೋದಲ್ಲಕ್ಕ. ನಿನ್ನ ಗಂಡಿಗೆ ಹೋಗಿ ಹೇಳ್ಬೇಕವ, ಕುಡಿಬೇಡ ಹಂಗೆ ಮಾಡಬೇಡ ಅಂತ ಅಂದು. ನೀವು ಇಲ್ಲಿ ಬಂದು ಜೋರು ಮಾಡಿದ್ರೆ
ಅವನು ಕುಡಿದು ಜಗಳ ಮಾಡೋದಕ್ಕೆ ನಿಮಗೆ ಅಷ್ಟ ಅಲ್ಲಕ್ಕ ನಮ್ಮ ಮನೆ ಮಠ ಕೇಳಿಸ್ತಿರ್ತೈತಿ ನಮಗೂ ಯಾವಾಗಾರ ಮುಗಿತೈತಪ್ಪ ಅನ್ಸ್ಬಿಡ್ತೈತಿ ಈ ಜಗಳ. ಇಲ್ಲಿಲ್ಲ ಇವಣ್ಣಂದು ತೀರಾ ಆತ್ ಮಾತಾಡೋದು. ಯಾಕಣ ಹೆಂಗೆ ಮಾತಾಡಕತ್ತಿ ನೀನು? ನಿಂದೆಷ್ಟು ಕೆಲಸ ಐತಿ ಅಷ್ಟು ಮಾಡೋಣ. ನಮ್ಮ ಮನೆ ವಿಷಯ ತಗೊಂಡು ನೀನು ಏನು ಮಾಡ್ತಿ? ಆಗಲಿಂದ ನೋಡಕತ್ತೀನಿ. ಏನೋ ಹೋಗ್ಲಿ ಬಿಡು, ಪರಿಚಯ ಇದ್ದಾರ ನಮ್ಮಮ್ಮಗೆ ಮಾತಾಡ್ಸಮ್ನಕ್ಕಾರ ಅಂದ್ರೆ ಆಗಲಿಂದ ನಮ್ಮ ಮಮ್ಮಿಗೆ ಮನ್ಸಿಗೆ ನೋವಾಗಂಗ ಮಾತಾಡಕತ್ತಿ. ಅಯ್ಯ ಅವಿ ನಾನೇನಂದೆ? ಯಾಕ ನಿಮ್ಮಪ್ಪ ಕುಡ್ದಿಲ್ಲೇನು? ನಿಮ್ಮಪ್ಪ ಕುಡಿದು ಗಲಾಟೆ ಮಾಡೋದಕ್ಕೆ ನಾನು ಹೇಳಿದ್ದು. ಹಂಗೆ ಇಷ್ಟು ಹೇಳ್ಬಿಟ್ಲೆ ನಿಮ್ಗೆ ಮನ್ಸಿಗೆ ನೋವಾಗೋದಾದ್ರೆ ನಿಮ್ಮ ಅಪ್ಪಗೆ ಹೇಳ್ಬೇಕು, ಹೊರಗೆ ಬಂದು ಗಲಾಟೆ ಮಾಡ್ಬೇಡಪ್ಪ, ಒಳಗೆ ಎಲ್ಲ ಇಟ್ಕ ಅಂತ ಅನ್ಬೇಕು. ಅದ್ನೇಳಕ್ಕೆ ನೀನು ಯಾರಣ್ಣ? ಹೌದು ನಿಂದೆಷ್ಟೈತೆ ಅಷ್ಟು ನೋಡ್ಕೆ ತೀರ ಮಾತಾಡಕ್ಕೆ ಬರ್ಬೇಡ ನೀನು. ಏನು ನಾವು ಹೇಳ್ತೀವ ನಮ್ಮ ಅಪ್ಪಾಜಿ ಕುಡಿದು ಬಂದು ಜಗಳ ಮಾಡಪ್ಪ ಅಂತ ಅಂದು? ಅಲ್ಲಣ್ಣ ನಿಮ್ಮ ಮನ್ಸಾದ್ರೆ ಹೆಂಗೆ ಬರ್ತೈತಿ ಹಿಂಗೆ ಮಾತಾಡಕ್ಕೆ? ಡೈರೆಕ್ಟಾಗಿ ಮಾತಾಡ್ತಿರಲ್ಲ. ನಿಮ್ಗೆ ಅಕ್ಕ ತಂಗಿಗೂ ಇಂಥ ಗಂಡ ಸಿಕ್ಕಿದಂದ್ರೆ ಎದುರಿಗೆ ಹಂಗೆ ಮಾತಾಡ್ತಿದ್ರೇನು ನೀವು? ಎಲ್ಲಿ ಬಿಲ್ಲಿದ್ ನಾಲ್ಗೆ ಅಂತ ಏನೇನೋ ಮಾತಾಡಕ್ಕೆ ಹೋಗ್ಬಾರ್ದಣ್ಣ. ಸ್ವಲ್ಪ ಮಾತ್ರೊಳಗೆ ಲಿಮಿಟ್ ಇರಲಿ. ಒಬ್ಬರ ಮನ್ಸಿಗೆ ನೋವು ಆಕತ್ತೆ ಇಲ್ಲ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅಯ್ಯ ಅವಿ ನಾನು ಏನು ಅನ್ಬಾರ್ದು ಅಂದೆ? ಹೌದು, ಬೆಂಕಿಲ್ದ ಹೋಗಿ ಆಡಂಗಿಲ್ಲವ. ನಿಮ್ಮ ಅಪ್ಪಾಜಿ ಕುಡ್ದಕ್ಕೆ ನಾನು ಹೇಳಿದ್ದು. ಹೋಗ್ಲಿ ಬಿಡು ಆತಾಗ, ನಾನು ಮಾತಾಡಿದ್ದೇನ ನಿಮಗೂ ಸಿಟ್ಟು ಬಂತ ಅನಿಸತಿ. ಹೋಗ್ಲಿ ಅಣ್ಣ, ಇದ ಲಾಸ್ಟ್. ಇನ್ನೊಂದ್ಸರಿ ಇವಾಗಂತಲ್ಲ, ಇನ್ನೊಂದ್ಸರಿ ಯಾವಾಗಾರ ನಮ್ಮ ಮಮ್ಮಿಗೆ ಬಂದಾಗ ನಮ್ಮ ಅಪ್ಪಾಜಿ ಕುಡಿದು ಬರ್ತೈತ, ನಮ್ಮ ಅಪ್ಪಾಜಿ ಬಂದು ಜಗಳ ಮಾಡ್ತೈತ, ಅದು ನಾವೆಲ್ಲ ಹೆಂಗೋ ತಡ್ಕೊಂಡು ಇದು ಮಾಡ್ತೀವಿ. ಆದ್ರೆ ನಿಮ್ಮಂಥ ಜನಗಳು ಇರ್ತಾರಲ್ಲ ಚುಚ್ಚು ಚುಚ್ಚು ಮಾತಾಡೋರು, ಅದ್ರ ಸಂಬಂಧನ ಅರ್ಧ ನಾವು ಏನು ಮಾಡ್ಬೇಕು ಅಂದ್ರೆ ಹಿಂಗೆ ಸರಿ ಅದು ನೋಡು. ಅವ್ರು ಏನಂತಾರೆ ಇವ್ರು ಏನಂತಾರೆ, 4 ಜನ ಹಂಗಂತಾರೆ 4 ಜನ ಹಿಂಗಂತಾರೆ ಅಂತ ಅನ್ಕಂತ ಏನು ನಾವು ಹೇಳ್ತೇವೆ ಕುಡಿದು ಬಂದು ಜಗಳ ಮಾಡಪ್ಪ ಅಂತ? ಏನು ಕುಡಿದು ಬಂದು ಜಗಳ ಮಾಡಿದ್ರೆ ನಮ್ಗೇನು ಖುಷಿನಾ ಅದು? ಅಣ್ಣ ನಿನಗೆ ಲಾಸ್ಟ್ ಹೇಳಕತ್ತಾನೆ, ಇನ್ನೊಂದ್ಸರಿ ಏನಾದ್ರು ನಮ್ಮ ಅಪ್ಪಾಜಿ ಟಾಪಿಕ್ ಇಟ್ಕೊಂಡು ನಮ್ಮ ಮಮ್ಮಿ ಮನ್ಸಿಗೆ ನೋವು ಮಾಡೋದು ಏನಾರು ಮಾಡಿದೆ ಅಂದ್ರೆ ನೋಡಿ ಮತ್ತೆ ನಾನಿದ್ರು ಈಗ ನಾನು ಇಷ್ಟು ಸಮಾಧಾನದಿಂದ ಹೇಳೋದೆ ನಿನ್ನ ಪುಣ್ಯ ಅಂತ ತಿಳ್ಕೊಂಬಿಡು ನೀನು. ಆಗಿಲಿಂದ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡೆ, ಆದರೂ ನೀನು ನಿನ್ನ ಮಾತೊಳಗೆ ನಿನ್ನ ಲಿಮಿಟ್ ಇಟ್ಕೊಳ್ಳಿಲ್ಲ ನೀನು. ಇನ್ನೂ ಏನೇನು ಮಾತಾಡ್ತಿದ್ದೆ ಯಾರಿಗೆ ಗೊತ್ತು ನೀನು? ಅಣ್ಣ ಈಗ ಲಾಸ್ಟ್ ನಾನು ಹೇಳಕತ್ತೀನಿ, ಒಬ್ರನ್ನ ಬೆಳೆಸ್ಬೇಕು ಹೊರತು ಬೆಳ್ಸಕ್ಕೆ ನೋಡಬಾರ್ದು. ಮಮ್ಮಿ ಈ ಮಮ್ಮಿ ಎಲ್ಲಿಗೆ ಹೊಂಟಿ? ಹೋಗಮ್ಮ, ಯಾರು ರೊಟ್ಟಿನ ಮಾಡಲ್ಲ ಏನು ಬೇಡ, ನಿಂತ್ಕ ಮಮ್ಮಿ. ಅಲ್ಲ ಮಮ್ಮಿ, ಇಷ್ಟಕ್ಕ ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ಕಣ್ಣು ಒರ್ಸ್ಕೆ ಮಮ್ಮಿ. ಅಯ್ಯಯ್ಯ ಇವ್ರೇನೆ ಇಲ್ಲೇ ಡ್ರಾಮಾ ಸ್ಟಾರ್ಟ್ ಮಾಡೋಂಗೆ ಕಾಣಕತ್ತಾರಲ್ಲ. ಇವ್ರೇನು ನಾಟಕ ಗಿಟ್ಕ ಮಾಡಕತ್ತಾರೇನೋ ಮತ್ತೆ? ನಾನು ಕಮ್ಮಿ ಮಾಡು ಅಂದರು ಕಮ್ಮಿ ಮಾಡಲಿಲ್ಲ. ಪಾಪ ಮನಸ್ಕರಿಗೆ ಕಮ್ಮಿ ಮಾಡಿಕೊಡ್ತಾರೇನೋ ಅಂತ ಅಂದು, ಏನು ಫ್ರೀ ಕೊಟ್ರು ಅಂತ ಅಂದು ನಾಟಕ ಮಾಡಕತ್ತಾರೇನೋ ಯಾರಿಗೆ ಗೊತ್ತು. ಮತ್ತೇನು ಮಾಡ್ಬೇಕಮ್ಮ? ಹೌದು, ನಿಮ್ಮ ಅಪ್ಪಾಜಿಗೆ ಎಷ್ಟು ಹೇಳಿದ್ರು ಕುಡಿಯೋದು ಬಿಡಲ್ಲ. ಹೋಗ್ಲಪ್ಪ, ಅದು ಹೆಂಗಾರ ಮಾಡ್ಕೊಳ್ಳಿ, ಅವು ನಂಬ್ಕೊಂಡು ಕುಂತ್ರೆ ಏನೂ ಆಗಲ್ಲ. ನಾವು ಒಂದು ದುಡಿದು ಮಾಡಿ ಏನೋ ಮನುಷ್ಯರಾಗೋಣ ಅಂತ ಹಿಂಗೆಲ್ಲ ಪ್ರಯತ್ನ ಮಾಡಕತ್ರ ಇಂಥದ್ರ ನಡುವೆ ಇವರು ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ಏನು ನಾನು ಕೊಟ್ಟಿರ್ತಾನೆ ಏನವ ಅವ್ರು ಕುಡಿದು ಬಾ ಅಂತ ಅಂದು ಇವ್ರು ಹೇಳೋದು ನೋಡಿದ್ರೆ ನಾನು ಕುಡಿಸಿ ನನ್ನ ಗಂಡನ ಹಾಳು ಮಾಡ್ತಾನೆ ಅನ್ನಂಗೆ ಹೇಳ್ತಾರೆ ಇವರು. ಇಂಥ ಗಂಡನ ಕಟ್ಕೊಂಡು ಇರೋದಕ್ಕಿಂತ ಇವರೆಲ್ಲ ನಡುವೆ ಇರೋದಕ್ಕಿಂತ ಏನಾರ ಮಾಡ್ಕೊಂಡು ಸಾಯೋದು ಚಲೋ. ಮಮ್ಮಿ ಇವ ಈ ಹುಡುಗಿ ಮತ್ತೆ ಇಲ್ಲಿ ನಿಂತ್ರೆ ಏನಂದ್ರೆ ವಟ ಅಂತತಿ. ಸುಮ್ಮನೆ ಆ ಕಡೆ ಹೋಗ್ಬಿಡ್ತಾನ ತಗ. ಮನುಷ್ಯತ್ವನೇ ಇಲ್ಲ ಬಿಡು. ಇಲ್ಲ ಪಾಪ ಮಮ್ಮಿ ಎಷ್ಟು ಇಷ್ಟಪಟ್ಟು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಜೋಳ ತಂದು ಆಸೆ ಮಾಡಿ ಗಿರಣಿಗೆ ಹಾಕ್ಸ್ಕೊಂಬಂದು ಮಾಡೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿತ್ತು. ಏನು ಮಾಡೋದು? ಅವ್ರು ಬೇಕ್ರಿಯವ್ರು ನಾಳೆ 50 ರೊಟ್ಟಿ ಕೊಡು ಅಂದಾರ. ಈ ಅಂಗಡಿಗೆ ಬೇಡ, ಬೇರೆ ಅಂಗಡಿಗೆ ಹೋಗಿ ಸದ್ಯ ಒಂದು ನನಗೇನು ಜೋಳ ಹೆಂಗೆ ನೋಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಏನು ಮಾಡೋದತ್ತಾಗ ಎಷ್ಟು ರೇಟ್ ಆಗಲಿ ಅವಣ್ಣನ ಚಲೋ ಜೋಳ ಕೊಡ ಅಂತಂದು ಒಂದು 5 kg ತಗೊಂಬರ್ತಾನೆ. ತಗೊಂಬಂದು ಮಮ್ಮಿ ಕೊಡೋದು ಆಸೆ ಮಾಡಿಸ್ಕೊಂಡು ಹೋಗಿ ಗಿರಣಿಗೆ ಹಾಕ್ಸ್ಕೊಂಡು ಬಂದು ಕೊಡ್ತೇನೆ. ಪಾಪ ಮಮ್ಮಿ ಮಾಡ್ತೈತಿ, ಮಮ್ಮಿಗೂ ಭಾಳ ಆಸೆ ಐತಿ ದುಡಿಬೇಕು ಮಾಡಬೇಕು ಅಂತ ಅಂದು. ಇಂಥವ್ರ ಜನರು ನಡುವೆ ಪಾಪ ನಮ್ಮ ಮಮ್ಮಿ ಹೆಂಗೆ ಮಾತಾಡ್ತಾರಪ್ಪ ಯಪ್ಪ. ಒಂಚೂರು ಬೇರೆಯವ್ರ ಮನ್ಸಿಗೆ ನೋವಾಗತ್ತೆ ಅಂತ ಯೋಚನೆ ಕೂಡ ಮಾಡೋಂಗಿಲ್ಲ. ಅಲ್ಲ ನಾನು ಒಂದು ಸರಿ ಇಂಥ ಮಾತು ಕೇಳಿಸ್ಕೊಂಡ್ರೆ ನನಗೆ ಹಿಂಗಾಗತೈತಿ. ಪಾಪ ಮಮ್ಮಿ ಮದುವೆ ಆದಂಗಿಂತ ಮಮ್ಮಿಗೆ ಎಷ್ಟು ಚುಚ್ಚು ಮಾತಾಡೋರೆ ಏನೋ, ಮತ್ತೆಲ್ಲ ಕೇಳಿಸ್ಕೊಂಡು ತಡ್ಕೊಳಕ್ಕಾಗಂಗಿಲ್ಲ. ಈ ಹಣ್ಣು ಬಂದು ಏನು ಮಾಡಬೇಕು? ನಮ್ಮ ಅಪ್ಪನ ಕರೆಕ್ಟ್ ಅರ್ಥ ಮಾಡ್ಕೊಂಡು ಕುಡಿಯೋದು ಬಿಡಲಿ ಅಂದ್ರೆ ಪರವಾಗಿಲ್ಲ, ಒಂದು ಲಿಮಿಟ್ ಒಳಗಿತ್ತಂದ್ರೆ ಆಕತಿ. ಏನು ಮಾಡ್ಬೇಕು? ನಮ್ಮರ ಅರ್ಥ ಮಾಡ್ಕೊಳಂಗಿಲ್ಲ. ಹೋಗ್ಲಿ ಬಿಡು, ಹೋಗ್ತಾನೆ ಬೇರೆ ಇವ ಅಂಗಡಿಗಿಂತ ಏನು ತಗೊಳಲ್ಲ, ಬೇರೆ ಅಂಗಡಿಗೆ ಹೋಗಿ ತಗೊಂಬರ್ತೇನೆ. ಇಷ್ಟೆಲ್ಲ ಅನ್ಸ್ಕೊಂಡು ಏನು ಒಂದೊಳಗೆ ಏನು ತೊಗೊಳೋದೈತಿ ನಾನು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೂ ನಮ್ಮ ಸ್ಟೋರಿನ ಕಥೆಯನ್ನು ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೋ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಹಾಗೆ ನಮ್ಮೆಲ್ಲ ವೀಡಿಯೋಸ್ಗಳು ಹೇಗೆ ಬರ್ತಿವೆ, ಈ ಕತೆ ಹೇಗೆ ಬರ್ತಿದೆ ಅನ್ನೋದನ್ನ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಅಂತೂ మీరు ನಿಮಗೆ ಕಮೆಂಟ್ ಮಾಡೋಕ್ಕೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ ಅಂತ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಅಟ್ಲೀಸ್ಟ್ ಲೈಕ್ ಆದರೂ ಮಾಡಿ. ನಿಮ್ಮ ಲೈಕಿಂದ ನಾನು ಅರ್ಥ ಮಾಡ್ಕೊತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಕತ್ತೈತಿ ಅಂತ ಅಂದು. ಪ್ಲೀಸ್ ಪ್ಲೀಸ್ ಇನ್ನೂ ಯಾರೆಲ್ಲ ಲೈಕ್ ಮಾಡಲ್ಲ ಹೋಗಿ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಮತ್ತು ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.